ಸೊ ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಅಡ ಇಟ್ಟಿರೋ ಒಡವೆಗಳನ್ನು ಬೇಗನೆ ಯಾವ ರೀತಿ ಬಿಡಿಸ್ಕೊಂಡು ಬರೋದು ಅನ್ನೋ ಒಂದು ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಅಂತೂ ತುಂಬಾ ಯೂಸ್ಫುಲ್ ವಿಡಿಯೋ, ಪ್ರತಿಯೊಬ್ಬರಿಗೂ ಕೂಡ ಉಪಯೋಗ ಆಗೋವಂಥ ವಿಡಿಯೋ. ನಿಮಗೆ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದೀನಿ. ಕೊನೆವರೆಗೂ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ನೋಡಿ ಈ ವಿಡಿಯೋನ. ನಾವು ಎಷ್ಟೋ ಕಷ್ಟಪಟ್ಟು ಹೊಟ್ಟೆ ಕಟ್ಟಿ ಬಟ್ಟೆ ಕಟ್ಟಿ ಎಲ್ಲರಂತೆ ನಮ್ಮ ಹತ್ತಿರನೂ ಸ್ವಲ್ಪ ಆದರೂ ಒಡವೆಗಳು ಇರಬೇಕು ಅನ್ನೋ ಒಂದು ಆಸೆ ಎಲ್ರಿಗೂ ಇರುತ್ತೆ ಅಲ್ವಾ. ಅದಕ್ಕೋಸ್ಕರನೇ ಈ ಒಡವೆಗಳು ಇರಬೇಕು ಅಂತ ನಾವು ಕೂಡಿಟ್ಟು ಒಂದೊಂದು ರೂಪಾಯಿನೂ ಕೂಡ ತುಂಬ ಕಷ್ಟದಿಂದ ಕೂಡಿಟ್ಟು ಒಟ್ಟಿಗೆ ಅಮೌಂಟನ್ನು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಒಡವೆನ ಮಾಡಿಸ್ಕೊತೀವಿ ಅಲ್ವಾ. ಇನ್ಕೇಸ್ ನಮ್ಮ ಹತ್ರ ಒಡವೆನೇ ಇಲ್ಲ ಅಂದಾಗ 4 ಜನರ ಮುಂದೆ ನಾವು ಏನೋ ಒಂಥರ ಚೀಪಾಗಿ ಕಾಣೋ ಥರ ನಮಗೆ ಅನಿಸುತ್ತೆ. ಯಾವುದಾದ್ರೂ ಫಂಕ್ಷನ್ಸ್ ಆ ಥರ ಹೋದಾಗ ಎಲ್ಲರೂ ಕೂಡ ಒಡವೆಗಳನ್ನು ಹಾಕ್ಕೊಂಡಿರ್ತಾರೆ. ಅವ್ರ ಮುಂದೆ ನಾವು ಹೋದಾಗ ನಾವು ಏನು ಹಾಕ್ಕೊಂಡು ಬಂದಿದ್ದೀವಿ ಅಂತಲೂ ಅವರು ನೋಡ್ತಾನೆ ಇರ್ತಾರೆ ಅಲ್ವಾ. ಆವಾಗ ನಮಗೆ ನಮ್ಮ ಹತ್ರ ಒಡವೆ ಇಲ್ಲ ಅನ್ನೋ ಬೇಜಾರು ಇಲ್ಲ ಅಂದರೂ ಕೂಡ ಈ ರೀತಿ 4 ಜನರ ಮುಂದೆ ನಾವು ಹೋಗಿ ಬಂದಾಗ ಏನೋ ಒಂದು ನಮಗೆ ಮುಜುಗರ ಅನಿಸುತ್ತೆ. ಅಷ್ಟೇ ಅಲ್ಲದೆ ಕೆಲವರಂತೂ ಬಾಯಿ ಬಿಟ್ಬಿಟ್ಟೇ ಕೇಳ್ತಾರೆ, ಯಾಕೇನೋ ಒಂದು ಒಡವೆನೂ ಹಾಕ್ಕೊಂಡು ಬಂದಿಲ್ಲ ನೀವು, ಅಷ್ಟೋ ಯಾವುದಾದ್ರೂ ಒಡವೆನ ತೊಗೋಬಹುದಲ್ವಾ ಅಂತ ನಮ್ಮ ತಲೆಯಲ್ಲಿ ಇಲ್ಲದೆ ಇರೋ ಆಲೋಚನೆನ ನಾವು ಯೋಚನೆ ಮಾಡೋ ಥರ ಮಾಡ್ತಾರೆ. ಆಗ ನಾವು ಹಠದಿಂದನೋ ಇಲ್ಲ ಅವಮಾನದಿಂದನೋ ನಾವು ಸಾಲ ಸೋಲನೋ ಅಥವಾ ದುಡ್ಡು ಕೂಡಿಟ್ಟು ಒಡವೆನ ತೊಗೊತೀವಿ. ಆಮೇಲೆ ಹೇಗೋ ಒಂದು ಅಮೌಂಟನ್ನ ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ನಾವು ಒಡವೆನ ತೊಗೊತೀವಿ. ತೊಗೊಂಡು ಬಂದಮೇಲೆ ನಾವು ಹಾಕ್ಕೊಳ್ಳೋದಕ್ಕೆ ಅಂತಲೇ ಒಡವೆನ ಇಟ್ಕೊಂಡಿರೋದಿಲ್ಲ ಅಲ್ವಾ. ಫಂಕ್ಷನ್ಸ್ಗೆ, ಮದುವೆಗೆ ಅಥವಾ ಹಬ್ಬಕ್ಕೆ ಅಥವಾ ಮನೆಯಲ್ಲಿ ಏನಾದರೂ ಪೂಜೆ ಸಮಾರಂಭಗಳಿದ್ದರೆ ನಾವು ಒಡವೆನ ಹಾಕ್ಕೊತೀವಿ. ಹಾಗೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅಥವಾ ದೀಪಾವಳಿ ಹಬ್ಬ ಅಂದರೆ ಅಮಾವಾಸ್ಯೆ ದೀಪಾವಳಿ ಹಬ್ಬದಲ್ಲಿ ಕೂಡ ಲಕ್ಷ್ಮೀ ತಾಯಿಗೂ ಕೂಡ ಒಡವೆಗಳನ್ನು ಹಾಕಿ ಪೂಜೆ ಮಾಡ್ತೀವಿ. ಈ ಥರದ್ದೆಲ್ಲ ನಾವು ಯೂಸ್ ಮಾಡ್ಕೊತೀವಿ. ನಾವು ಒಳ್ಳೆ ಕೆಲಸಕ್ಕೆ ಖುಷಿಯಿಂದ ನಾವು ಒಡವೆನ ಯೂಸ್ ಮಾಡ್ತೀವಿ ಅಲ್ವಾ. ಹೇಗೋ ಏನೋ ಒಂದು ಕೂಡಿಟ್ಟಿರೋ ಹಣದಿಂದ ನಾವು ಒಡವೆನ ತೊಗೊತೀವಿ. ಸ್ವಲ್ಪ ದಿವಸ ಅದನ್ನು ಹಾಕ್ಕೊಂಡು ನಾವು ಖುಷಿಯಿಂದ ಇರ್ತೀವಿ. ಆಮೇಲೆ ಏನೋ ಒಂದು ಕಾರಣಕ್ಕೆ ದುಡ್ಡು ಅವಶ್ಯಕತೆ ಇರುತ್ತೆ. ಮಕ್ಕಳ ವಿದ್ಯಾಭ್ಯಾಸಕ್ಕೋ ಇಲ್ಲ ಮನೆ ತೊಗೊಳೋದಕ್ಕೋ ಇಲ್ಲ ಮನೆ ಕಟ್ಟೋದಕ್ಕೋ ಇಲ್ಲ ಸೈಟ್ ತೊಗೊಳೋಕ್ಕೋ ಅಥವಾ ಜಮೀನು ತೊಗೊಳೋದಕ್ಕೋ ಇಲ್ಲ ಗಾಡಿ ಆ ಥರ ಏನಾದರೂ ತೊಗೊಳೋಕ್ಕೆ ಇಲ್ಲ ಯಾರಾದರೂ ಹುಷಾರಿಲ್ಲದೆ ಇದ್ದಾಗ ಹಾಸ್ಪಿಟಲ್ಗೆ ದುಡ್ಡಿನ ಅವಶ್ಯಕತೆ ಇದ್ದಾಗ ಈ ಥರದ್ದೆಲ್ಲ ಕಾರಣದಿಂದ ನಾವು ಆ ಸಂದರ್ಭದಲ್ಲಿ ಕೈಯಲ್ಲಿ ದುಡ್ಡು ಇಲ್ಲದೆ ಇರೋ ಕಾರಣಕ್ಕೆ ನಾವೇನು ಮಾಡ್ತೀವಿ, ಒಡವೆ ಇದ್ದರೆ ಅದನ್ನು ತೊಗೊಂಡೋಗ್ಬಿಟ್ಟು ಅಡ ಇಡ್ತೀವಿ ಅಲ್ವಾ. ಏಕೆಂದರೆ ಬೇರೆಯವ್ರ ಹತ್ರ ಸಾಲ ತೊಗೊಳೋಕ್ಕೆ ಅವರ ಹತ್ರ ಬಡ್ಡಿ ಕಟ್ಟೋದಕ್ಕೆ ಆಗಲ್ಲ ಅಂತ, ಇಲ್ಲ ಬೇರೆಯವ್ರ ಹತ್ರ ಸಾಲ ತೊಗೊಳೋಕ್ಕೆ ಇಷ್ಟ ಇರೋದೇ ಇಲ್ಲ, ಅದಕ್ಕೋಸ್ಕರ ಒಡವೆನ ಅಡ ಇಡ್ತೀವಿ. ಆಮೇಲೆ ದುಡ್ಡು ತಂದು ನಮ್ಮ ಕಷ್ಟಕ್ಕೆ ಯೂಸ್ ಮಾಡ್ಕೊತೀವಿ. ಇವಾಗ ಒಡವೆ ಏನೋ ಅಡ ಇಟ್ಟಿದ್ವಿ, ಆದರೆ ಅದನ್ನು ವಾಪಸ್ ತರೋಕ್ಕೆ ಅಥವಾ ಬಿಡಿಸ್ಕೊಂಡು ಬರೋದಕ್ಕೆ ಆಗ್ತಾನೆ ಇರೋದಿಲ್ಲ. ಬಿಡಿಸ್ಕೊಂಡು ಬರೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾಯಿದ್ರು ಕೂಡ ಆಗ್ತಾನೆ ಇರೋದಿಲ್ಲ. ಏಕೆಂದರೆ ಇನ್ನೇನು ಒಡವೆ ಬಿಡಿಸೋಣ ಅಂತ ಅಂದ್ಕೊಂಡಿರ್ತೀವಿ, ಆದರೆ ಆ ಸಂದರ್ಭದಲ್ಲಿ ಇನ್ನೇನೋ ಒಂದು ಪ್ರಾಬ್ಲಮ್ ಬರುತ್ತೆ, ಅದಕ್ಕೆ ಕೊಟ್ಟು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡಿರ್ತೀವಿ. ಹೀಗೆ ಪ್ರಯತ್ನ ಪಟ್ಟರೂ ಕೂಡ ಒಡವೆ ತರೋದಕ್ಕೆ ಆಗ್ತಾನೆ ಇರೋದಿಲ್ಲ. ಎಷ್ಟೇ ಒಡವೆ ಇರಲಿ ಈ ಒಂದು ಪರಿಹಾರ ಮಾಡ್ಕೊಳ್ಳಿ, ಇಲ್ಲ ಈ ಒಂದು ದೀಪ ಹಚ್ಚಿ ಈ ಒಂದು ಸ್ತೋತ್ರನ ಹೇಳಿ, ನೀವು ನೋಡಿ ಎಷ್ಟು ಬೇಗ ಒಡವೆಗಳು ನಿಮಗೆ ಬರುತ್ತೆ ಅಂತ. ಇದು ಪ್ರೂವ್ ರೆಮಿಡಿ. ನಾನು ಕೂಡ ಈ ಒಂದು ಪೂಜೆನ ಮಾಡಿದ್ದೀನಿ. ನನಗೆ ಈ ಒಂದು ಅನುಭವ ಆದಮೇಲೆ ನಾನು ಕೂಡ ಇದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏಕೆಂದರೆ ಎಷ್ಟೋ ಜನ ಈ ಒಂದು ತೊಂದರೆಯಲ್ಲಿ ಇದ್ದೇ ಇರ್ತಾರೆ, ಸಫರ್ ಆಗ್ತಾನೆ ಇರ್ತಾರೆ. ಅದಕ್ಕೋಸ್ಕರ ನನಗೆ ಒಳ್ಳೆಯದಾಗಿದೆ, ಅದಕ್ಕೆ ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾ ಇಂಪಾರ್ಟೆಂಟ್ ಮತ್ತು ಯೂಸ್ಫುಲ್ ವಿಡಿಯೋ. ಅದಕ್ಕೆ ಈ ವಿಡಿಯೋನ ಡೌನ್ಲೋಡ್ ಮಾಡಿ ಅಥವಾ ಸೇವ್ ಮಾಡಿಟ್ಕೊಳ್ಳಿ. ಇನ್ ಫ್ಯೂಚರ್ನಲ್ಲಿ ನಿಮಗೆ ಈ ವಿಡಿಯೋ ಯೂಸ್ ಆಗುತ್ತೆ. ಬನ್ನಿ ಇವಾಗ ಅಡ ಇಟ್ಟಿರೋ ಒಡವೆನ ಯಾವ ರೀತಿ ಬಿಡಿಸ್ಕೊಂಡು ಬರೋದು ಅಂತ ತಿಳ್ಕೊಳ್ಳೋಣ. ಮೊದಲು ಯಾವುದೇ ಶುಕ್ರವಾರ ಆದರೂ ಪರವಾಗಿಲ್ಲ, ಇಂಥ ಶುಕ್ರವಾರ ಅಂತ ಏನೂ ಇಲ್ಲ. ಯಾವುದೇ ಒಂದು ಶುಕ್ರವಾರದ ದಿನ ಸಂಜೆ ಗೋಧೂಳಿ ಸಮಯದಲ್ಲಿ ಮೊದಲು ನೀವು ಅರ್ಧ kg ಆಲೂಗೆಡ್ಡೆನ ತೊಗೊಳ್ಳಿ. ಅದನ್ನು ತೊಳೆದುಬಿಟ್ಟು ಚೂರು ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಳ್ಳಿ. ಇದು ಸ್ವಲ್ಪ ತಣ್ಣಗೆ ಆಗೋದಕ್ಕೆ ಬಿಟ್ಬಿಡಿ. ಆಮೇಲೆ ಗೋಧೂಳಿ ಸಮಯದಲ್ಲಿ ಶುಕ್ರವಾರ 2 ಬೆಟ್ಟದ ನೆಲ್ಲಿಕಾಯಿನ ತೊಗೊಳ್ಳಿ. ಅದನ್ನು ಕೊರೆದುಬಿಟ್ಟು ಅದಕ್ಕೆ ತುಪ್ಪ ಹಾಕಿ, ತುಪ್ಪದ ಬತ್ತಿನ 2 ಅಂದರೆ 1 ನೆಲ್ಲಿಕಾಯಿಗೆ 2 ಬತ್ತಿ, ಇನ್ನೊಂದು ನೆಲ್ಲಿಕಾಯಿಗೆ 2 ಬತ್ತಿ ಹಾಕಬೇಕು. ಒಂದು ತಟ್ಟೆಗೆ ಅಂದರೆ ತಾಮ್ರದ ತಟ್ಟೆಗೆ ಸುತ್ತಲೂ ಕೂಡ ಅರಿಶಿನ ಕುಂಕುಮ ಗಂಧನ ಇಡಿ. ಆಮೇಲೆ ಆ ತಟ್ಟೆಗೆ ಹೂ ಹಾಕಿ, ನಂತರ ಅದ್ರ ಮೇಲೆ ಈ ನೆಲ್ಲಿಕಾಯಿ ರೆಡಿ ಮಾಡಿಟ್ಕೊಂಡಿದ್ರಲ್ಲ ಅದನ್ನು ಇಡಬೇಕು.
ತುಪ್ಪದ ಬತ್ತಿ ಇಡೋಕ್ಕಿಂತ ಮೊದಲು ಈ ನೆಲ್ಲಿಕಾಯಿಗೂ ಕೂಡ ಅರಿಶಿನ ಕುಂಕುಮ ಹಚ್ಚಿ ನಂತರ ತುಪ್ಪದ ಬತ್ತಿನ ಇಡಬೇಕು. ಆಮೇಲೆ ಸುತ್ತಲೂ ಕೂಡ ಹೂ ಇಡಿ. ಆದಷ್ಟು ಕೆಂಪು ಹೂ ಇಟ್ಟರೆ ಒಳ್ಳೆಯದು. ಕೆಂಪು ರೋಸು ಅಥವಾ ಲಕ್ಷ್ಮೀ ದೇವಿಗೆ ಇಷ್ಟ ಆಗೋ ಮಲ್ಲಿಗೆ, ತಾವರೆ ಹೂ ಇದನ್ನು ಇಟ್ಟರೂ ಪರವಾಗಿಲ್ಲ. ದೀಪ ಎಲ್ಲ ರೆಡಿ ಆಯಿತು. ಇವಾಗ ಲಕ್ಷ್ಮೀ ದೇವಿಗೆ ಇಷ್ಟವಾದ ಹೂನ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಈ ನೆಲ್ಲಿಕಾಯಿ ದೀಪದ ತಟ್ಟೆ ಇಡೋ ಜಾಗದಲ್ಲಿ ಕೆಳಗೆ ಅರಿಶಿನ ಕುಂಕುಮ ಹೂ ಅಕ್ಷತೆ ಇಟ್ಟು ಅದ್ರ ಮೇಲೆ ಈ ನೆಲ್ಲಿಕಾಯಿ ತಟ್ಟೆನ ಇಡಬೇಕು. ನಂತರ ಮಾಮೂಲಿಯಾಗಿ ಶುಕ್ರವಾರದ ಪೂಜೆಗೆ ತುಪ್ಪದ ದೀಪನ ಹಚ್ಕೊಳ್ಳಿ. ನೀವು ಯಾವುದೇ ದೀಪ ಹಚ್ಚಿದ್ರೂ ಕೂಡ ಡೈರೆಕ್ಟಾಗಿ ಬೆಂಕಿ ಪೊಟ್ಟಣದಿಂದ ದೀಪನ ಹಚ್ಚಬಾರ್ದು. ಮೊದಲು 2 ಊದ್ಗಡ್ಡಿ ತೊಗೊಳ್ಳಿ, ಅದಕ್ಕೆ ಅರಿಶಿನ ಕುಂಕುಮ ಹೂ ಇಟ್ಕೊಂಡು ಬೆಂಕಿ ಪೊಟ್ಟಣದಿಂದ ಊದ್ಗಡ್ಡಿನ ಹಚ್ಕೊಳ್ಳಿ. ಆ ನಂತರ ದೀಪನ ಹಚ್ಚಿ ಆಮೇಲೆ ನೆಲ್ಲಿಕಾಯಿ ದೀಪನ ಹಚ್ಕೊಳ್ಳಿ ಅದೇ ಊದ್ಗಡ್ಡಿಯಿಂದ. ಇವಾಗ ದೀಪ ಹಚ್ಚಿದಾಯಿತು. ಮೊದಲು ಗಣೇಶನಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಗಣೇಶನ ಸ್ತೋತ್ರ ಬಂದರೆ ಹೇಳ್ಕೊಳ್ಳಿ. ಇಲ್ಲ ಬರಲ್ಲ ಅಂದರೆ ಓಂ ಗಣೇಶಾಯ ನಮಃ ಅಂತ ಹೇಳ್ಕೊಳ್ಳಿ. ಇಲ್ಲ ಓಂ ಗಣಪತಿಯೇ ನಮಃ ಅಂತ ಹೇಳಿ ಸಂಕಲ್ಪ ಮಾಡ್ಕೊಳ್ಳಿ. ನಾನು ಈ ಒಂದು ಕಾರಣಕ್ಕೆ ಅಂದರೆ ಅಡ ಇಟ್ಟಿರೋ ಒಡವೆ ಬಿಡಿಸೋಕೆ ಈ ಒಂದು ವ್ರತನ ಮಾಡ್ತಾ ಇದ್ದೀನಿ. ಅತಿ ಶೀಘ್ರದಲ್ಲಿ ಆ ಒಂದು ಒಡವೆ ಮನೆಗೆ ಬರೋ ಥರ ಮಾಡು. ಹಾಗೆ ಅದಕ್ಕೆ ಬೇಕಾದ ಹಣ ನಮಗೆ ಅಡ್ಜಸ್ಟ್ ಆಗೋ ಥರ ಮಾಡಮ್ಮ. ಸಾಲದಿಂದ ಋಣಮುಕ್ತಿ ಮಾಡು ಅಂತ ಕೇಳ್ಕೊಳ್ಳಿ. ನಂತರ ಮನೆ ದೇವರ ಪ್ರಾರ್ಥನೆ ಮಾಡ್ಕೊಳ್ಳಿ. ಆಮೇಲೆ ಲಕ್ಷ್ಮೀ ನಾರಾಯಣರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲ ದೇವರಿಗೂ ಊದ್ಗಡ್ಡಿಯಿಂದ ಬೆಳಗಿ ಆಮೇಲೆ ನೀವು ಹೂ ಅಕ್ಷತೆನ ಇಟ್ಕೊಂಡು ಸಂಕಲ್ಪ ಮಾಡಿ ಆ ಲಕ್ಷ್ಮೀ ತಾಯಿಗೆ ನಾನಿಟ್ಟಿರೋ ಒಡವೆ ಅತಿ ಶೀಘ್ರದಲ್ಲಿ ಮನೆಗೆ ಬರೋ ಥರ ಅಥವಾ ಬಿಡಿಸ್ಕೊಂಡು ಬರೋ ಥರ ಮಾಡಮ್ಮ. ಅದಕ್ಕೆ ದುಡ್ಡು ನೀನು ಹೊಂದಿಸ್ಕೊಡು ಅಂತ ಕೇಳ್ಕೊಳ್ಳಿ. ಈ ಒಡವೆ ನಾನು ಬಿಡಿಸ್ಕೊಂಡು ಬರೋವರೆಗೂ ಈ ಒಂದು ದೀಪನ ಹಚ್ತೀನಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಆ ಲಕ್ಷ್ಮೀ ತಾಯಿ ಹತ್ರ. ಹೂ ಅಕ್ಷತೆ ಏನು ಇಟ್ಕೊಂಡಿದ್ರು ಆ ಲಕ್ಷ್ಮೀ ತಾಯಿಯ ಮುಂದೆ ಅಂದರೆ ಫೋಟೋ ಅಥವಾ ವಿಗ್ರಹದ ಮುಂದೆ ಹಾಕ್ಬಿಡಿ. ಆಮೇಲೆ ಆ ನೆಲ್ಲಿಕಾಯಿ ದೀಪದ ತಟ್ಟೆ ತೊಗೊಂಡು ಆ ಲಕ್ಷ್ಮೀ ತಾಯಿಗೆ ಬೆಳಗಿ ನಿಮ್ಮ ಮನಸ್ಸಲ್ಲಿರೋದನ್ನ ಮನಸ್ಸಿನಲ್ಲಿ ಜಪ ಮಾಡ್ತಾನೆ ಇರಬೇಕು. ಆಮೇಲೆ ಆ ತಾಯಿಗೆ ಬೆಳಗಿ ಆ ತಾಯಿಗೆ ದೀಪನ ತೋರಿಸ್ಬಿಟ್ಟು ಮತ್ತೆ ನೀವು ಎಲ್ಲಿಟ್ಟಿದ್ರೋ ಅಲ್ಲೇ ಇಡಿ ಆ ನೆಲ್ಲಿಕಾಯಿ ದೀಪನ. ದೀಪ ಬೆಳಗಿದ ಮೇಲೆ ಲಕ್ಷ್ಮೀ ಅಷ್ಟೋತ್ತರ ಓದ್ಕೊಡಿ. ಆಮೇಲೆ ಲಕ್ಷ್ಮೀ ಸಹಸ್ರನಾಮ ಇದ್ದರೆ ಓದ್ಕೊಡಿ. ನಂತರ ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಈ ಒಂದು ಲಕ್ಷ್ಮೀ ಅಷ್ಟಕಂನ ಹೇಳ್ಕೊಳ್ಳಿ. ಈ ಎಲ್ಲ ಸ್ತೋತ್ರ ಹೇಳಿದ ನಂತರ ಈ ನೆಲ್ಲಿಕಾಯಿ ದೀಪಕ್ಕೆ ಅತಿ ಮುಖ್ಯವಾದ ಸ್ತೋತ್ರ ಅಂದರೆ ಈ ಒಂದು ಸ್ತೋತ್ರ ಎಲ್ಲರಿಗೂ ಗೊತ್ತಿರೋವಂಥದ್ದೇ. ಅದೇ ಕನಕದಾರ ಸ್ತೋತ್ರ. ಕನಕದಾರ ಸ್ತೋತ್ರ ಸೃಷ್ಟಿಯಾಗಿರೋದೇ ಈ ಒಂದು ನೆಲ್ಲಿಕಾಯಿಂದ. ಅದಕ್ಕೆ ನೆಲ್ಲಿಕಾಯಿ ದೀಪ ಹಚ್ಚಿದಾಗ ಈ ಒಂದು ಶಕ್ತಿಯುತ ಪವರ್ಫುಲ್ ಮಂತ್ರ ಆದ ಕನಕದಾರ ಸ್ತೋತ್ರನ ಹೇಳ್ಕೊಳ್ಬೇಕು. ನಿಧಾನವಾಗಿ ತಪ್ಪಿಲ್ಲದೆ ಓದ್ಕೊಳ್ಳಿ. ಇದು ಬೇಗನೆ ಓದ್ಕೊಳ್ಬೋದು, ಕಷ್ಟ ಏನೂ ಇಲ್ಲ, ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ. ಈ ಸ್ತೋತ್ರ ಹೇಳಿದ ಮೇಲೆ ಮಂಗಳಾರತಿ ಮಾಡಿ ಧೂಪ ದೀಪ ಹಾಕಿ ಇಷ್ಟೆಲ್ಲ ಆದಮೇಲೆ ಒಂದು 3 ಪ್ರದಕ್ಷಿಣೆ ಹಾಕಿ 1 ನಿಮಿಷ ಹಾಗೆ ಕೂತ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿ ಏನಿದೆ ಆ ಒಂದು ಸಂಕಲ್ಪ ಮಾತ್ರ ಓಡ್ತಾನೆ ಇರಬೇಕು. ಆ ರೀತಿ ಸ್ಮರಣೆ ಮಾಡ್ತಾನೆ ಇರಬೇಕು. ನೀವು 1 ನಿಮಿಷ ಹಾಗೆ ಕೂತ್ಕೊಂಡು ನಂತರ ಆಲೂಗೆಡ್ಡೆ ಬೇಯಿಸಿರೋದನ್ನ ಹಸುಗೆ ತಿನ್ನಿಸೋದಕ್ಕೆ ಹೋಗಬೇಕು. ನೀವು ಆಲ್ರೆಡಿ ಬೇಯಿಸಿಟ್ಟಿರೋ ಆಲೂಗೆಡ್ಡೆನ ಸಿಪ್ಪೆ ಸಮೇತ ಅದನ್ನು ಕಿವುಚಿ ಇಟ್ಕೊಳ್ಳಿ. ಅದನ್ನು ತೊಗೊಂಡೋಗ್ಬಿಟ್ಟು ಹಸುಗೆ ತಿನ್ನಿಸಿದಾದ್ಮೇಲೆ ಹಸುವಿನ ಬಾಲಕ್ಕೆ ನಮಸ್ಕಾರ ಮಾಡಿಕೊಂಡು ಮನೆಗೆ ಬನ್ನಿ. ಇದೇ ಥರನೇ ನೀವು ಒಡವೆ ತರೋವರೆಗೂ ಅಂದರೆ ಬಿಡಿಸ್ಕೊಂಡು ಬರೋವರೆಗೂ ಮಾಡ್ತಾನೇ ಇರಬೇಕು. ನಿಮ್ಮ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಈ ಪೂಜೆ ಮಾಡ್ತೀರಾ ಅಂದರೆ ವರ್ಷಾನುಗಟ್ಟಲೆ ಆಗೋ ಕೆಲಸ ಬೇಗನೆ ಆಗುತ್ತೆ. ಆ ಮಹಾಲಕ್ಷ್ಮಿ ಬೇಗನೆ ದಾರಿ ತೋರಿಸ್ತಾರೆ. ನಿಮ್ಮ ಒಂದು ಈ ಕೋರಿಕೆ ನೆರವೇರೋವರೆಗೂ ಮಾಡ್ತಾನೆ ಇರಬೇಕು. ಅಥವಾ ನಿಮಗೆ ಇಷ್ಟಪಟ್ಟು ನಾವು ಹೀಗೆ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ, ದೀಪನ ಹಚ್ಕೊಂಡು ಹೋಗ್ತೀವಿ ಅಂದರೆ ಇನ್ನೂ ಒಳ್ಳೆಯದೇ. ಕೆಲಸ ಆದಮೇಲೂ ಕೂಡ ನೀವು ಮಾಡಿಕೊಂಡು ಹೋಗ್ಬೋದು. ನಿಮ್ಮಲ್ಲಿ ಹಣದ ಕೊರತೆ ಬರೋದೇ ಇಲ್ಲ. ಬೇಕಿದ್ರೆ ನೀವು ಟೆಸ್ಟ್ ಮಾಡಿ ನೋಡಿ. ಏನೇ ಒಂದು ಹಣದ ಸಮಸ್ಯೆ ಬಂದಾಗ ನಿಮಗೆ ಗೊತ್ತಿಲ್ಲದೇ ನಿಮಗೆ ಹಣ ಅಡ್ಜಸ್ಟ್ ಆಗುತ್ತೆ. ಹಾಗೇ ಆಗುತ್ತೆ. ಇದು ನನಗೆ ಆಗಿರೋ ಪ್ರೂವ್ ರೆಮಿಡಿ ನಾನು ನಿಮಗೆ ಹೇಳ್ತಾ ಇರೋದು. ಅದಕ್ಕೋಸ್ಕರ ನೀವು ಕೂಡ ಮಾಡಿ ನೋಡಿ. ಆ ತಾಯಿಯ ಆಶೀರ್ವಾದ ಕೃಪೆಗೆ ಪಾತ್ರರಾಗಿ. ಈ ಒಂದು ದೀಪ ಹಚ್ಚೋದಕ್ಕೆ ಈ ಒಂದು ಸ್ತೋತ್ರ ಓದೋದಕ್ಕೆ ಯಾವುದೇ ಥರ ಉಪವಾಸ ಇರಬೇಕಾಗಿಲ್ಲ. ಹಾಗೆ ಶುಕ್ರವಾರ ಒಂದು ದಿನ ಬಿಟ್ಟು ನೀವು ಬೇರೆ ದಿನ ಕೂಡ ನಾನ್ ವೆಜ್ ತಿನ್ಬೋದು, ಏನೂ ತೊಂದರೆ ಇಲ್ಲ. ಆ ದಿನ ಮಾತ್ರ ಅಂದರೆ ನೆಲ್ಲಿಕಾಯಿ ದೀಪ ಹಚ್ಚಿದ ದಿನ ಮಾತ್ರ ಶುಕ್ರವಾರದ ದಿನ ತಿನ್ನಬಾರ್ದು, ಮನೆಯಲ್ಲೂ ಮಾಡಬಾರ್ದು. ಬೆಳಗ್ಗೆ ಶನಿವಾರ ಎಲ್ಲ ಹೂನ ತೆಗಿರಿ, ಈ ದೀಪನೂ ಎಲ್ಲನೂ ಕೂಡ ತೆಗೆದಿಟ್ಬಿಡಿ. ಆಮೇಲೆ ಬೇಕಿದ್ದರೆ ನಾನ್ ವೆಜ್ ತಿನ್ನೋರು ತಿನ್ಬೋದು. ತುಂಬ ಸರಳವಾದ ಸುಲಭವಾದ ಕಠಿಣ ಕೆಲಸವನ್ನು ಸುಲಭವಾಗಿ ಆಗೋ ಥರ ಮಾಡೋ ಒಂದು ದೀಪಾರಾಧನೆ ಇದು. ನೀವು ಕೂಡ ನಂಬಿಕೆ ಇದ್ದರೆ ನಂಬಿಕೆಯಿಂದ ಮಾಡಿ ನೋಡಿ.
ಈ ಒಂದು ದೀಪ ಹಚ್ಚೋದ್ರಿಂದ, ಈ ಒಂದು ಸ್ತೋತ್ರ ಓದೋದ್ರಿಂದ ನೀವಿಟ್ಟಿರೋ ಆ ಒಡವೆಗಳು ಮನೆಗೆ ಬಂದರೆ ನನಗೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಒಂದು ಈ ಸಿಹಿ ಸುದ್ದಿಗೋಸ್ಕರ ನಾನು ಕೂಡ ಕಾಯ್ತಾ ಇರ್ತೀನಿ. ಈ ಪೂಜೆನಲ್ಲಿ ಯಾವುದೇ ಥರ ನಿಮಗೆ ಅನುಮಾನ, ಡೌಟ್ಗಳಿದ್ದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಗೊತ್ತಿರೋಷ್ಟು ನಾನು ನಿಮಗೆ ಉತ್ತರ ಕೊಡ್ತೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತ್ಯಾಕೆ ತಡ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.